ಇದು ಮೈಸೂರಿನ ಬೋಗಾದಿಯಲ್ಲಿ ನಡೆದಿರುವಂತಹ ಘಟನೆ. ಲಷ್ಕರ್ ಸಂಚಾರಿ ಠಾಣೆಯ ಪೇದೆಯಾಗಿರೋ ಮೋಹನ್ ನಿನ್ನೆ ಅಕ್ಕನ ಮಗಳ ಮದುವೆಗೆ ಅಂತ ಹೋಗಿದ್ರು. ಮದುವೆ ಮುಗಿಸಿ ಮನೆಗೆ ಬಂದಾಗ ಹೆಂಡತಿ ಇನ್ನೊಬ್ಬನ ಜೊತೆ ಇದ್ಲು. ಪತ್ನಿ ಮತ್ತು ಪ್ರಿಯಕರನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಪೇದೆ ಮೋಹನ್ ಇಬ್ಬರನ್ನು ಮನ ಬಂದಂತೆ ಥಳಿಸಿದ್ದಾನೆ. ನಂತರ ಸರಸ್ವತಿಪುರಂ ಪೊಲೀಸ್ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ದಾನೆ. ಪ್ರಿಯಕರ ಹಂಪಾಪುರದ ಪ್ರಭಾಕರ್ ಜೈನ್ ಮತ್ತು ಪೇದೆ ಮೋಹನ್ ರಾಜ್ ಪತ್ನಿ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದಕ್ಕೂ ಮೊದಲೇ ಪತ್ನಿಯ ಬಗ್ಗೆ ಮೋಹನ್ ರಾಜ್ಗೆ ವಿಷಯ ಗೊತ್ತಿತ್ತಂತೆ. ಈ ಬಗ್ಗೆ ಪತ್ನಿಗೂ ಎಚ್ಚರಿಕೆ ಕೊಟ್ಟಿದ್ದಂತೆ. ಹೆಂಡತಿ ಹೀಗೆ ಪ್ರಶ್ನಿಸಿದ್ರೆ ಪೊಲೀಸರು ದೂರು ನೀಡೋದಾಗಿ ಬೆದರಿಕೆ ಹಾಕಿದ್ದಂತೆ. ಆಗ ಮರ್ಯಾದೆಗೆ ಅಂಜಿ ಸುಮ್ಮನಿದ್ದಂತೆ. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಗ ತಡೆಯೋದಕ್ಕೆ ಸಾಧ್ಯವಾಗದೆ ಹಲ್ಲೆ ಮಾಡಿದ್ದಾನೆ. ಪೊಲೀಸರಿಗೆ ಸ್ವತಃ ದೂರು ಕೊಟ್ಟಿದ್ದಾನೆ. ಸದ್ಯಕ್ಕೆ ಪೊಲೀಸರು ಪ್ರಿಯಕರ ಪ್ರಭಾಕರ್ ಜೈನ್ ಮತ್ತು ಮೋಹನ್ ರಾಜ ಪತ್ನಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಯಾವ ಪತಿಗಾದ್ರೂ ಕೂಡ ಇಂತಹದ್ದೊಂದು ಅಸಹನೀಯ ಘಟನೆ ಇದು. ಆದ್ರೆ ಪೇದೆಯೊಬ್ಬರ ಮನೆಯಲ್ಲೇ ಇಂತಹ ಘಟನೆ ನಡೆದಿರೋದು ಬಹಳ ದುರಂತ ಅಂತಾನೆ ಹೇಳಬಹುದು. ಸೊ ಯಾವ ರೀತಿಯಾಗಿ ರೆಡ್ ಹ್ಯಾಂಡ್ ಆಗಿ ಪೇದೆ ಇವರಿಬ್ಬರನ್ನ ಹಿಡಿದಿದ್ದಾರೆ? ನಿಜಕ್ಕೂ ಭಾವ, ನೀವ್ ಹೇಳ್ದಾಗ ಇದೊಂದು ನಿಜಕ್ಕೂ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೊಲೀಸ್ ಪೇದೆ ಒಬ್ಬರ ಪತ್ನಿಯ ಪರಪುರುಷನ ಜೊತೆ ಮಲಗಿದ್ದನ್ನ ಆ ಪೊಲೀಸ್ ಪೇದೆ ಕಣ್ಣಾರೆ ಕಂಡಾಗ ನಿಜಕ್ಕೂ ಆತನಿಗೆ ಆಘಾತವೇ ಆಗಿದೆ ಅಂತಾನೆ ಹೇಳ್ಬೋದು. ಮೈಸೂರಿನ ಲಷ್ಕರ್ ಠಾಣೆಯಲ್ಲಿ ಲಷ್ಕರ್ ಸಂಚಾರಿ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಪೊಲೀಸ್ ಪೇದೆ ಮೋಹನ್ ರಾಜ್ ಅವರ ಪತ್ನಿ ಈಕೆ ಆಗಿರ್ತಾಳೆ. ಈಕೆ KR ನಗರದ ಟ್ರೆಜರಿನಲ್ಲಿ SCA ಆಗಿ ಕೆಲಸ ಮಾಡ್ತಿರ್ತಾಳೆ. ಕಳೆದ 2 ವರ್ಷಗಳ ಹಿಂದೆ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆತನಿಗೆ ಹಂಪಾಪುರದ ಪ್ರಭಾಕರ್ ಜೈನ್ ಎಂಬಾತ ಪರಿಚಯ ಆಗ್ತಾನೆ. ಪರಿಚಯ ಇಬ್ಬರ ನಡುವೆ ಸಲಿಗೆಗೆ ತಿರುಗಿರುತ್ತೆ. ಈಕೆಗೆ ಮೈಸೂರಿಗೆ ವರ್ಗ ಆಗ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಆತನ ಸಹಕರಿಸಿದ ಅಂತ ಹೇಳಿ ಆಕೆ ಆತನ ಜೊತೆ ಸಲುಗೆಯಿಂದ ಇರ್ತಾಳೆ. ಈ ಸಂದರ್ಭದಲ್ಲಿ ಪೊಲೀಸ್ ಪೇದೆ ಮೋಹನ್ ರಾಜ್ ಹಲವು ಬಾರಿ ಆಕೆಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಮಾಡ್ತಾನೆ. ನೀ ಆ ರೀತಿ ಸಲುಗೆಯಿಂದ ಇರುವುದು ಸರಿಯಲ್ಲ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಆಕೆಯ ಪತ್ನಿ ಮೋಹನ್ ರಾಜ್ ವಿರುದ್ಧವೇ ದೂರನ್ನು ನೀಡಲಿಕ್ಕೆ ಹೋಗ್ತಾಳೆ. ಈ ಸಂದರ್ಭದಲ್ಲಿ ತನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಅಂಜಿ ಆ ಪೊಲೀಸ್ ಪೇದೆ ಸುಮ್ಮನಾಗ್ತಾನೆ. ಆದ್ರೆ ಕೆಲ ದಿನಗಳ ಬಳಿಕ ಆತನಿಗೆ ಅನುಮಾನ ಕಾಡುತ್ತೆ. ಹಾಗಾಗಿ ಆತ ಅನುಮಾನ ಆದ್ರೂ ಕೂಡ ಆತ ಪ್ರತಿಭಟಿಸಲಿಕ್ಕೆ ಮುಂದಾಗ್ಲಿಕ್ಕಿಲ್ಲ. ನಿನ್ನೆ ಅಷ್ಟೇ ಆತ ತನ್ನ ಅಕ್ಕನ ಮಗಳ ಮದುವೆಗಾಗಿ ಊರಿಗೆ ತೆರಳಿರ್ತಾನೆ. ಊರಿಂದ ಆತ ಇವರ ವಿರುದ್ಧ ಈ ಇಬ್ಬರ ವಿರುದ್ಧ ಈಗ ದೂರನ್ನ ದಾಖಲಿಸಿದಾರ ಪೇದೆ? ಖಂಡಿತವಾಗ್ಲೂ ಭವನ, ಈ ಸಂಬಂಧ ಮೈಸೂರಿನ ಸರಸ್ವತಿಪುರಂ ಠಾಣೆ ಈಗ ವಿಚಾರಣೆ ನಡೀತಿದೆ. ಈ ದೂರನ್ನು ನೀಡಲಿಕ್ಕೆ ಆಗಿ ಪೊಲೀಸ್ ಪೇದೆ ಬಂದಿದ್ದು ಇಬ್ಬರ ಅಂದ್ರೆ 3 ಮಂದಿಯ ಹೇಳಿಕೆಗಳನ್ನ ಪಡೆದಿದ್ದಾರೆ. ಈ ಸಂಬಂಧ ಸರಸ್ವತಿಪುರಂ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಭವನ, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗಾಗಿ.